ಪ್ರತಿ ಸತಿ ಬಂದಾಗ ಒಂದು ಏನಾಗುತ್ತಂದ್ರೆ ಸಿನಿಮಾಗೆ ಚೆನ್ನಾಗಿದೆ ಅಂತ ಹೇಳ್ತಾನೆ ಇರ್ತೀವಿ. ಹೆಂಗೆ ಆಗಿದ್ದಾರೆ ಆಡಿಯನ್ಸ್ ಅಂತಂದ್ರೆ ಪ್ರತಿ ಸೆಲೆಬ್ರಿಟಿ ಶೋ ಬಂದಾಗ್ಲೂ ಅನಿವಾರ್ಯತೆ ಕೆಲವು ಇರ್ತವೆ, ಕೆಲವು ಸತಿ ನಾವು ಚೆನ್ನಾಗಿದೆ ಅಂತ ಹೇಳುವಂತ ಪರಿಸ್ಥಿತಿ ಬರ್ತೀವಿ. ಆದ್ರೆ ಸ್ವೇರ್ ಹೇಳ್ತಾ ಇದ್ದೀನಿ, ಕನ್ನಡದಲ್ಲಿ ತುಂಬಾ ದಿನ ಆದ್ಮೇಲೆ ಒಂದು ಒಳ್ಳೆ ಸಿನಿಮಾನ ನೋಡಿದ ಫೀಲ್ ಅಂತೂ ನನಗಂತೂ ಇದೆ ಡೆಫಿನೆಟ್ ಆಗಿ. ನಮ್ಮ ಮಂಜಣ್ಣ ಕರೆದ್ರು ಇವತ್ತು, ಹೋಗ್ತಾ ಇದೀನಿ ಸಿನಿಮಾ ಮುಂದೆ. ಲಾಸ್ಟ್ ವೀಕೆ ನೋಡ್ಬೇಕಾಗಿತ್ತು, ನೋಡಕ್ ಆಗ್ಲಿಲ್ಲ. ಆದ್ರೆ ಮಂಜಣ್ಣಗೆ ಥ್ಯಾಂಕ್ಸ್ ಹೇಳ್ತೀನಿ, ಅವ್ರು ಕರೆದು ಈ ಸಿನಿಮಾ ತೋರಿಸಿದಕ್ಕೆ. ಮರ್ಯಾದೆ ಪ್ರಶ್ನೆ ನಿಜವಾಗ್ಲೂ ಕನ್ನಡಿಗರು ಹೆಮ್ಮೆ ಪಡುವಂತ ಒಂದು ಸಿನಿಮಾ. ಹೆಚ್ಚು ಕನ್ನಡಿಗರು ಈ ಸಿನಿಮಾಗಳನ್ನ ನೋಡಿ, ನಾವು ಪ್ರತಿ ಸತಿ ಹೇಳ್ತೀವಿ ಒಳ್ಳೆ ಸಿನಿಮಾಗಳು ಕನ್ನಡದಲ್ಲಿ ಬರಲ್ಲ ಅಂತ, ಆದ್ರೆ ನಿಜವಾಗ್ಲೂ ಒಂದು ಒಳ್ಳೆ ಸಿನಿಮಾ ಬಂದಿದೆ. ರೈಟಿಂಗ್ ಈಸ್ ವೆರಿ ಬ್ಯೂಟಿಫುಲ್. ಸಖತ್ ಸ್ಟುಡಿಯೋ ಏನು ಈ ಕಥೆನ ನಂಬಿ ಪ್ರೊಡ್ಯೂಸ್ ಮಾಡಿದ್ದಾರೆ, ಆ ತಂಡಕ್ಕೆ ಒಳ್ಳೇದಾಗ್ಬೇಕು. ಡೈರೆಕ್ಟರ್ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ಮತ್ತು ಕಾಸ್ಟ್ ಈಸ್ ವೆರಿ ಬ್ಯೂಟಿಫುಲ್. ಸುನಿಲ್ ಅವರು ಇರ್ಬೋದು, ಸೀನಿಯರ್, ತುಂಬಾ ಮೋಸ್ಟ್ ಸೀನಿಯರ್ ಅವರು ತುಂಬಾ ಚೆನ್ನಾಗಿ, ಅಂದ್ರೆ ಎಲ್ರದ್ದು ಅವ್ರವ್ರ ಕೆಲಸನ ಅವರು ಪರ್ಫೆಕ್ಟ್ ಆಗಿ ಮಾಡಿದ್ದಾರೆ. 1 ವೀಕ್ ಆಗಿದೆ ಆಲ್ರೆಡಿ, 2ನೇ ವೀಕಿಗೆ ಇವತ್ತಿಂದ ಕಾಲಿಡ್ತಾ ಇದೆ ಸಿನಿಮಾ. ಸಾಧ್ಯ ಆದಷ್ಟು ಬಿಡು ಮಾಡಿಕೊಂಡು ವೀಕೆಂಡ್ ಅಲ್ಲಿ ಈ ಸಿನಿಮಾನ ನೋಡಿ, ಕನ್ನಡ ಸಿನಿಮಾನ ಕನ್ನಡಿಗರು ಗೆಲ್ಸಿದ್ರೆ ಈ ತರದ್ದು ಇನ್ನೂ ಸಾಕಷ್ಟು ಒಳ್ಳೊಳ್ಳೆ ಪ್ರಯತ್ನಗಳಾಗ್ತವೆ. ಮರ್ಯಾದೆ ಪ್ರಶ್ನೆ, ದಯವಿಟ್ಟು ಈ ವೀಕೆಂಡ್ ಬಿಡು ಮಾಡಿಕೊಂಡು ಬಂದು ನೋಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. Ashwavega English News. Coming soon. Your channel, your voice, your trust.